ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಡಿಕೆ ಟಿವಿ ಫ್ರಮ್ ಚಿತ್ರದುರ್ಗ. ಇವತ್ತು ನಾನು ಲೀಲಾವತಿ ಅಮ್ಮರದು ಒಂದು ಸ್ಮಾರಕ ನೋಡ್ಬೇಕಂತ ಬಂದೆ. ಇಲ್ಲಿ ಬಂದ್ಮೇಲೆ ಇನ್ನೊಂದು ಕಷ್ಟ ಗೊತ್ತಾಯ್ತು ನನಗೆ. ಕರ್ನಾಟಕ ರತ್ನ ಪ್ರಶಸ್ತಿ ತುಂಬಾ ಜನಕ್ಕೆ ಕೊಡ್ತಾ ಇದಾರೆ, ಆದ್ರೆ ನಮ್ಮ ಅಮ್ಮರಿಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನೋವು ಅಳುಗಳು ತೊಡ್ಕೊಂತ ಇದಾರೆ. ಇವರೆಲ್ಲರೂ ಕೂಡ ಅವರ ಊಟ ತಿಂದು ಅವ್ರ ಮನೇಲಿ ಇರ್ತಕ್ಕಂಥ ಅವ್ರ ಕೈ ಕೆಳಗಡೆ ಅವರ ಸಹಾಯ ಪಡೆದು ಬೆಳೆದಿರ್ತಕ್ಕಂಥ ಜನ ಇಲ್ಲಿದ್ದಾರೆ. ಅವ್ರಿಗೆ ತುಂಬಾ ದುಃಖ ಆಗ್ತಾ ಇದೆ. ಹಂಗಾಗಿ ಅವ್ರ ಕಷ್ಟ ಇರೋದು ಕೇಳೋಣ. ಇವತ್ತು ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ರತ್ನ ಅಂತ ಮೇಡಮ್. ಮೇಡಮ್ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಮನೆಗೆ? 10 ವರ್ಷದಿಂದ ಇದ್ದೀರಾ. ಅಮ್ಮರ ಜೊತೆಗೆ ತುಂಬಾ ಚೆನ್ನಾಗಿದ್ದೀರಾ. ಓಕೆ, ಏನ್ ಕೇಳ್ತಾ ಇದ್ರಿ ಈಗ? ಏನಿಲ್ಲ, ಈಗ ನೋಡಿ ಪ್ರತಿಯೊಬ್ಬರಿಗೂ ಏನ್ ಮರ್ಯಾದೆ ಕೊಟ್ಟಿದಾರೋ ಅಮ್ಮ ಅದಕ್ಕಿಂತ ಮೀರಿದ ಅವ್ರು ಮಾಡಿರೋ ಕೆಲಸಗಳನ್ನ ನೋಡಿ ಅವ್ರಿಗೂ ಆ ಪ್ರಶಸ್ತಿನ ಕೊಡ್ಬೇಕು ಅಂತ ನಾವು ನಮ್ಮ ಆಸೆ. ಆ ಪ್ರಶಸ್ತಿ ಸಿಗ್ಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೋಸ್ಕರ ಆ ಪ್ರಶಸ್ತಿ ಸಿಗ್ಲಿ ಅಂತ ನಾವು ಕೇಳ್ಕೊಂತಾ ಇದೀವಿ. ಎಲ್ಲರೂ ಧ್ವನಿ ಎತ್ತುತ್ತಾ ಇದೀವಿ. ಬೇಕೇ ಬೇಕು ಅಮ್ಮವ್ರಿಗೆ ಆ ಪ್ರಶಸ್ತಿ, ಬೇಕೇ ಬೇಕು. ನೋಡಿ, ಸರ್ಕಾರದವರು ಈಗ ವಿಷ್ಣುವರ್ಧನ್ ಕೊಟ್ಟಿದ್ದಾರೆ, ವಿಷ್ಣುವರ್ಧನ್ ಕೊಟ್ಟಿದ್ದಾರೆ, ಆಮೇಲೆ ಬೇರೆ ಬೇರೆ ಎಲ್ಲ ಕೊಟ್ಟಿದ್ದಾರೆ, ಸರೋಜೋದೇವಿ ಕೊಟ್ಟಿದ್ದಾರೆ. ಹಂಗಾಗಿ ನಮ್ಮ ಅಮ್ಮರು ಅವ್ರಿಗಿನ ಸೀನಿಯರು, ಹಂಗಾಗಿ ನಮ್ಮ ಅಮ್ಮರಿಗೆ ಕೊಡಿ ಅಂತ ಕೇಳ್ತಾ ಇದಾರೆ. ಹಂಗಾಗಿ ಹೇಳಿ ಸರ್, ನಿಮ್ಮ ಹೆಸರು ಸರ್? ಅಜ್ಜಪ್ಪ ರಾಜಪ್ಪ. ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ? 6 ವರ್ಷದಿಂದ ಇದ್ದೀರಾ. ಓಕೆ, ಏನ್ ಕೇಳ್ತಾ ಇದೀರಾ? ಇಷ್ಟು ಸಾರಿ ಕೊಟ್ಟಿದ್ದಾರೆ, ಸರೋಜಿನಿ ಅವ್ರು ಕೊಟ್ಟಿದ್ದಾರೆ. ತುಂಬಾ ಸಂತೋಷ, ಖುಷಿಯ ವಿಷಯ ಅದು. ಅದೇ ತರ ನಮ್ಮ ಅಮ್ಮ ಅವ್ರಿಗೆ ಕೊಡ್ಬೇಕು ಅಂತ ಲೀಲಾವತಿ ಅಮ್ಮ ಅವ್ರಿಗೆ ಭಾಷಣ ಕೇಳ್ತಾ ಇದೀವಿ. ಸಾಕಷ್ಟು ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ, ರೋಡ್ ಮಾಡಿಸಿದ್ದಾರೆ, ಪಶು ಹಾಸ್ಪಿಟಲ್ ಕಟ್ಟಿದ್ದಾರೆ, ಜನಸೇವೆ ಮಾಡ್ತಿದ್ದಾರೆ. 25 ಸೀಟ್ಗೆ ಹಿರಿಯ ಕಲಾವಿದರಿಗೆ ಪೆನ್ಷನ್ ಕೊಡ್ತಿದ್ದಾರೆ ತಿಂಗಳು ಕರೆಕ್ಟ್ ಆಗಿ. ಪ್ರತಿ ಅವ್ರ ಮೆಡಿಸಿನ್ ಏನಕ್ಕೆ ಆಗಲಿ ಅಂತ ಹಿರಿಯ ಕಲಾವಿದರಿಗೆ ತುಂಬಾ ಇನ್ನೂ ಅಷ್ಟೊಂದು ಸೇವೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೂ ಸಿಕ್ಕಂತ ಪ್ರಶಸ್ತಿ ಸಿಗ್ಬೇಕಂತ ಕೇಳ್ತಾ ಇದ್ದೀರಾ? ಸಿನಿಮಾ ಮಾಡಿರೋರು ಇವತ್ತು ಅವ್ರಿಗೆ ಅನ್ನದಾನ ಇಟ್ಟಿದೀವಿ, ಬಂದವ್ರಿಗೆ ಪ್ರಸಾದ ಇಟ್ಟಿದೀವಿ. ಎಲ್ಲೂ ಕೂಡ ಖಂಡಿತ ಸ್ನೇಹಿತರೆ, ನೋಡಿ ನಾನು ಇಲ್ಲಿ ಬಂದ್ಮೇಲೆ ಇವತ್ತು ಆ ದೇವಸ್ಥಾನದ ಪ್ರಸಾದ ತಗೊಂಡೆ. ನಾನು ಇವತ್ತು ತಗೊಂಡೆ. ಮತ್ತೆ ಏನ್ ಗೊತ್ತಾ, ಒಂದು ಹಾಸ್ಪಿಟಲ್ ಕೂಡ ರೆಸಲ್ ಹಾಸ್ಪಿಟಲ್ ಕಟ್ಟಿದ್ದಾರೆ. ಒಂದು ಎಷ್ಟು ಗೊತ್ತಾ, ನಾನು ಸುಮಾರು ಜನ ರೈತರ ಹತ್ರ ಮಾತಾಡಿದಿಲ್ಲಿ. ಅವರು ನೋಡಿ, ಒಂದು ಸಮಯದಲ್ಲಿ ಈ ಭೂಮಿ ಇದೆಯಲ್ಲ, ಏರಿಯಾ ಇದೆಯಲ್ಲ, ಇದು ಎಲ್ಲ ಕೂಡ ಅರಣ್ಯ ಹಕ್ಕು ತಾಂದಿದಂತೆ. ಅರಣ್ಯದವ್ರು ಬಂದು ಈ ಭೂಮಿನೆಲ್ಲ ನಾವು ತಗೊಬೇಕಂತ ಇದಂತೆ. ಅದು ಹೋರಾಟ ಮಾಡಿ ರೈತರಿಗೆ ಜಮೀನು ಕೊಡ್ಸಿರೋದು ಈ ತರ. ಮತ್ತೆ ಇನ್ನೊಂದ್ ಸರ್ತಿ ಏನ್ ಗೊತ್ತಾ, ವಿಮಾನ ನಿಲ್ದಾಣ ತರಬೇಕಂತ ಇಲ್ಲಿ ಒಂದು ಅಕ್ವರಿ ಮಾಡ್ಕೊಂಡು ಬಂದಿದ್ದಂತ. ಇದು ಕೂಡ ಖಂಡಿತ ಇದು ಕೂಡ ನನಗೆ ಬರ್ಬೇಕಾದ ದಾರಿಯಲ್ಲಿ ಒಬ್ಬ ರೈತರು ಸಿಕ್ಕರು. ಆ ರೈತರು ನನ್ನ ಹತ್ರ ಹೇಳಿದ್ರು, ಇಷ್ಟೊಂದು ಜನಸೇವೆ ಮಾಡಿರ್ತಕ್ಕಂಥ ನಮ್ಮ ಲೀಲಾವತಿ ಅಮ್ಮರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ಲೇಬೇಕು, ಸಿಕ್ಕರೆ ಮಾತ್ರ ಅವ್ರಿಗೆ ಗೌರವ. ಇಲ್ಲಾಂದ್ರೆ ನೀವ್ ಏನೇ ಅವ್ರನ್ನ ಮಾಡಿದ್ರು ಅಗೌರವ ಸೋರಿಸಕ್ಕಾಗತ್ತೆ. ದಯವಿಟ್ಟು ಕರ್ನಾಟಕ ಸರ್ಕಾರಕ್ಕೆ ನಾನು ಬೇಡ್ಕೊಂತೀನಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ಗೆ ಬೇಡ್ಕೊಂತಿದ್ದೀನಿ, ದಯವಿಟ್ಟು ಅವ್ರಿಗೆ ಕೊಟ್ಬಿಡಿ. ಅವ್ರು ಇದೇ ಕಲಾವಿದ್ರು ಅವ್ರಿಗೆ. ಹಂಗಾಗಿ ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಓಕೆ, ಎಲ್ಲ ಕೆಲಸ ಮಾಡೋದಾ? ಓಕೆ, ಎಲ್ಲ ಚೆನ್ನಾಗಿರ್ರಿ. ಆದಷ್ಟು ನಾನು ನಿಮ್ಮ ಸಿಗ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರದ ಬೇಡ್ಕೊತೀನಮ್ಮ. ಥ್ಯಾಂಕ್ ಯು ಅಮ್ಮ. ನಮಸ್ಕಾರ ಅಮ್ಮ. ಇರ್ಲಿ. ಓಕೆ, ನೋಡಿ ಸ್ನೇಹಿತರೆ, ಈ ಚೀಲ ಕಾಣ್ತಾವಲ್ಲ, ಇದೆಲ್ಲ ಲೀಲಾವತಿ ಅಮ್ಮವ್ರಿಗೆ ಕೆಲಸದವರಿಗೆ ರೇಷನ್ ಅಲ್ಲ ಇದು. ಈ ಊರಲ್ಲಿ ಸೋಲ್ದೇವನಹಳ್ಳಿ ಅಕ್ಕಪಕ್ಕ ಗ್ರಾಮದವ್ರು ಯಾರು ಬರ್ತಾರಲ್ವಾ, ನಮಗೆ ಊಟ ಇಲ್ಲ, ರೇಷನ್ ಇಲ್ಲ ಬರ್ತಾರಲ್ಲ, ಅವ್ರಿಗೆ ಕೊಡಕಂತ ಇಟ್ಟಿರ್ತಕ್ಕಂಥ ಚೀಲಗಳು ಇವೆಲ್ಲ. ನೋಡಿ ಇಲ್ಲೆಲ್ಲ ಕೆಲವರು ಎಲ್ಲ ನೋಡಿ, ಅದ್ರಲ್ಲಿ ಏನೇನು ಬಿಚ್ಚಿ ಸರ್ ಏನೇನ್ ಮಾಡ್ತಾರಮ್ಮ? ನೋಡಿ, ದನ ನೆನೀತಾ ಇದೆ ಸರ್, ನಮ್ಗೆ 10 ಹಸು ಇದೆ, ನಮ್ಗೆ ಮಳೆನೂ ನೆನೀತಾ ಇದಾವೆ ಸರ್. ಏನಾರ ಸೀಟ್ ಹಾಕ್ಸ್ಕೊಳ್ಳಿ ಅಂದ್ರೆ ಅವ್ರ ಮನೆಗೆಲ್ಲ ಸೀಟ್ ಹಾಕ್ಸ್ಕೊಂಡು, ಲೈಟ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಮನೆಗೆ ಲೈಟ್ ಹಾಕ್ಸ್ಕೊಂಡು, ಈ ಊರವರು ಎಷ್ಟಾಗುತ್ತೋ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಮತ್ತೆ ಹೊರಗಿನ ಜನ ಬಂದವರು, ಫೈಲ್ ಆಗ್ದವರು, ಅವ್ರು ಯಾರೇ ಬರ್ಲಿ, ಅವ್ರು ನಮ್ ಸರ್ ದುಡ್ಡು ಕೇಳಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮ ಮನೆಗೆ ಕೊಡ್ತೀವಿ ತಗೊಂಡು. ಯಾರು ಮಾತ್ರ ಬರೀ ಕೈಲಿ ತೋರಿಸ್ತಾರ ಯಾವ ಏನೇನು ರೇಷನ್ ಇದೆ, ತೋರಿಸಿ ಏನೇನು ರೇಷನ್ ಇದೆ ನೋಡಿ. ನೋಡಿ ಇಷ್ಟು ಐಟಮ್ ಕೊಡ್ತಾರೆ ನೋಡಿ. ಹೆರಣ ಊಟ ಇಲ್ಲ ಅಂತ ಬಂದ್ರೆ ನೋಡಿ ಅಕ್ಕಿ ಇದೆ. ನೋಡಿ ಅಡಿಗೆ ಎಣ್ಣೆ, ನೋಡಿ ಅಡಿಗೆ ಎಣ್ಣೆ ಇದೆ, ಬೇಳೆ ಇದೆ. ವಾ, ನೋಡಿ ಈ ಸುತ್ತಮುತ್ತ ಹಳ್ಳಿಯವರು ಯಾರೇ ಬಂದು ನಮ್ಗೆ ಊಟ ಇಲ್ಲ, ರೇಷನ್ ಇಲ್ಲ ಅಂತ ಕೇಳಿದ್ರೆ ಈ ಕಿಟ್ಗಳು ಕೊಡಕ್ಕೆ ಅವ್ರಿಗೆ ಈ ಚೀಲಗಳು ತುಂಬಿಟ್ಟಿದ್ದಾರೆ. ನೋಡಿ ಇಷ್ಟು ಕಿಟ್ಗಳಿದಾವೆ. ಈ ತರ ಸುಮಾರು 1000 ಜನಕ್ಕೆ ಡೈಲಿ ಬರ್ತಾ ತಲಾಗ್ತಾ ಇರ್ತಾರೆ. ಹಂಗಿದೆ ಸ್ನೇಹಿತರೆ, ದಯವಿಟ್ಟು ಆ ಒಂದು ಪ್ರಶಸ್ತಿನ ನಮ್ಮ ಅಮ್ಮರಿಗೆ ಅವಾಗ ಹಂಗೆಲ್ಲ ಸಹಾಯ ಮಾಡುವ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ತಾರೆ. ಓಕೆ ಅಮ್ಮ, ಈಗ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಕರ್ನಾಟಕ ರತ್ನ ಪ್ರಶಸ್ತಿ ಸರ್ಕಾರ ಕೊಡ್ತಾ ಇದಾರೆ. ಈಗ
ಈಗ ವಿಷ್ಣುವರ್ಧನ್ ಸರ್ ಕೊಟ್ಟಿದ್ದಾರೆ, ಮತ್ತೆ ಬಿ ಸರೋಜಿ ದೇವಿ ಅವರು ಕೊಟ್ಟಿದ್ದಾರೆ. ಈಗ ಇವ್ರಿಗೂ ಕೊಡ್ಬೇಕಂತ ಕೆಲವು ಜನ ಕೇಳ್ತಾ ಇದಾರೆ ಇಲ್ಲೆಲ್ಲ ಅಕ್ಕಪಕ್ಕದರೆಲ್ಲ. ನೀವೇನಂತೀರಾ? ಕೊಡ್ಬೇಕು ಸರ್, ಕೊಡ್ಬೇಕಲ್ವಾ? ಒಳ್ಳೇದ್ ಮಾಡಿ. ತುಂಬಾ ಹಳೆ ಕಲಾವಿದರು. ಆಮೇಲೆ ಎಲ್ಲೋ ಒಂದು ಮೂಲೆ ಹಳ್ಳಿನ ಬಂದು ಗುರ್ತಿಸಿದ್ರು ಅಲ್ವಾ ಸರ್? ಕೊಡ್ಲಿ ಸರ್, ತುಂಬಾ ಸಂತೋಷ. ಅವ್ರಿಗೆ ಕೊಟ್ರೆ ನನ್ಗೆ ಭಾರಿ ಆನಂದ. ಮತ್ತೆ ಇಲ್ಲಿ ಈ ಅಕ್ಕಪಕ್ಕ ಜಮೀನೆಲ್ಲ ಫಾರೆಸ್ಟ್ ತಗೊಂಬೇಕಂತ ಒಂದು ಐತಂತೆ, ಕರೆಕ್ಟಾ? ಮರ್ತಿದೆ ಸರ್, ನನಗೂ ಆಲೆ 65 ಫಾರೆಸ್ಟ್ ಇಲಾಖೆ ಬಂದು ಅಕ್ವೈರ್ ಮಾಡ್ತಾ ಇದ್ವು. ಅವಾಗ ನಮ್ಮನ್ನೆಲ್ಲ ಜೊತೆಲಿ ಕರ್ಕೊಂಡೋಗಿ ಹೋರಾಡಿ ನಾವು ರೈತರು ಎಲ್ಲಿಗೆ ಹೋಗೋಣ ಸರ್? ನಾವು 100 ವರ್ಷದಿಂದ ಇರೋಂತ ಜನ, ಇವತ್ತು ನೆನ್ನೆರಲ್ಲ. ನಮ್ ಮುತ್ತಾತ್ರ ಕಾಲ ಅಂದ್ರೆ ನಮ್ಗ್ ನೆನಪೇಲಿ ಎಷ್ಟೋ ವರ್ಷದಿಂದ ನಾವ್ ಇರೋ ಭೂಮಿ ಬಿಟ್ಟು ಎಲ್ಲಿಗೆ ಹೋಗೋಣ ಅವ್ರದ್ದು. ಅದಕ್ಕೋಸ್ಕರ ನಮ್ಮನ್ನೆಲ್ಲ ಕರ್ಕೊಂಡು ಸ್ಟ್ರೈಕ್ ಮಾಡಿ ಪಾಪ ಅವ್ರ ಕೇಸ್ ಎಲ್ಲ ಆಯ್ತು ಅವ್ರ ಮೇಲೆ. ಆದ್ರೂನು ನಮ್ಗೆ ಉಪಯೋಗ ಮಾಡಿ ನ್ಯಾಯ ಕೊಡ್ಸಿದ್ರು. ಮತ್ತೆ ಇನ್ನೊಂದ್ಸತಿ ಏರ್ಪೋರ್ಟ್ ಮಾಡ್ಬೇಕಂತ ಮತ್ತೊಂದು ಅಕ್ವೈರಿ ಅದು ಮಾಡಿದ್ರು. ಏನೋ ಭಗವಂತನ ದಯ, ಅವ್ರ ದಯ, ಅಯ್ಯಮ್ಮ ಪಾಪ ಹೋಗ್ಬಿಟ್ರು. ಈಗಿಲ್ಲ, ಯಾರಿಗೂ ಬಿಟ್ಕೊಡ್ಲಿಲ್ಲ, ಇದೆಲ್ಲ ಬಿಟ್ಕೊಡ್ಲಿಲ್ಲ. ಆದ್ರೆ ತುಂಬಾ ಹೋರಾಟ ಮಾಡಿ ನಮ್ಗೆ ಕೊಡ್ಸಿ ಹೋದ್ರು. ನಮ್ಗೆ ಅದೇ ಬೇಕಾಗಿದ್ದು. ನೋಡಿ ಸ್ನೇಹಿತರೆ, ನೀಲವತಿ ಅಮ್ಮ ಸೋಲದೇವನಹಳ್ಳಿಯಲ್ಲಿ ಯಾಕೆ ದೇವಸ್ಥಾನ ಆಗಿ ದೇವರಾಗಿ ಕುಂತಿದಾರಪ್ಪ ಅಂದ್ರೆ ಇದೇ ವಿಚಾರಕ್ಕಾಗಿ ಕುಂತಿದ್ದಾರೆ. ಯಾಕಂದ್ರೆ ಇಲ್ಲಿ ನೋಡಿ ಇಷ್ಟೊಂದು ನೋಡಿ ಸುಮಾರು ವರ್ಷಗಳಿಂದ ಈ ಭೂಮಿ ಕೊಡಿಸಿದಾರೆ. ಇಲ್ಲೆಲ್ಲ ಬಂದ್ಬಿಟ್ಟು ಹೋರಾಟ ಮಾಡಿದ್ದಾರೆ. ಬರೀ ಆಕ್ಟ್ ಮಾಡಿದ್ದಲ್ಲ ನೀಲವತಿ ಅಮ್ಮವರು, ಆಕ್ಟ್ ಮಾಡಿದ್ದಲ್ಲ, ಹೋರಾಟ ಮಾಡಿ ಈ ಭೂಮಿನ ಇವರಿಗೆ ಸೇರಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ಲೇಬೇಕಂತ ಈ ಹಳ್ಳಿ ಗ್ರಾಮಸ್ಥರ ಕೆಲಸ ಇದ್ದಾರೆ. ದಯವಿಟ್ಟು ಕೊಡಿ ಸರ್ ಅಂತ ನಾನು ಕೂಡ ಕೇಳ್ಕೊಂತೀನಿ. ನಮಸ್ಕಾರ, ಥ್ಯಾಂಕ್ ಯು ಅಮ್ಮ. ನೋಡಿ, ಇದು ಲೀಲಾವತಿ ಅಮ್ಮವ್ರು ಕಟ್ಸಿರ್ತಕ್ಕಂಥ ಸೋಲದೇವನಹಳ್ಳಿ ಹಾಸ್ಪಿಟ್ಲ್ ಕಾಣ್ಬೋದು ನೀವು. ನೆಲಮಂಗಲ ತಾಲೂಕು, ಬೆಂಗಳೂರು ಜಿಲ್ಲೆ. ನೋಡಿ, ಇದು ರಸ್ತೆ. ಹಳ್ಳಿ ಗುರು ಇದು. ಇಲ್ಲಿ ಏನು ಬಸ್ ಕನೆಕ್ಟೇ ಇಲ್ಲ, ತುಂಬ ದೂರ, 15 ಕಿಲೋಮೀಟರ್ ದೂರ ಇದು ನೆಲಮಂಗಲ. ನೋಡಿ, ರಸ್ತೆ ನೋಡಿ, ಇದೆಲ್ಲ ತಟ್ಟಿ ಎಲ್ಲ ಅವರೇ ಕಟ್ಸಿರೋದು. ಮೋಸ್ಟ್ಲಿ ಆಸ್ಪತ್ರೆ ಇದು ಕಟ್ಸಿರೋದು. ಸೋಲದೇವನಹಳ್ಳಿ ಕಾಣ್ಬೋದು ನೀವು. ಡಾಕ್ಟರ್ ಎಂ ಲೀಲಾವತಿ ಆರೋಗ್ಯ ಕೇಂದ್ರ. ಓಕೆ, ನಮಸ್ತೆ ಮೇಡಮ್. ನಿಮ್ಮ ಹೆಸರು ಮೇಡಮ್? ಜಯಲಕ್ಷ್ಮಿ ಅಂತ. ವಿಶ್ವವಿಜಯ ಕನ್ನಡಿಗರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ನಾವು ಯಾವಾಗ ಹೋರಾಟಗಾರರು, ಕನ್ನಡ ಹೋರಾಟಗಾರರು. ನಮ್ಗೇನಂದ್ರೆ ಲೀಲಾವತಿ ಅಮ್ಮವರು ಇದ್ದಾಗ ಸುಮಾರು ಸರಿ ನಾವು ಬರಬೇಕು ಅಂತ ಪ್ರಯತ್ನ ಪಟ್ಟು ಏನೋ ನಮಗೆ ಅದೃಷ್ಟ ಇರಲಿಲ್ಲ. ಹಂಗಾಗಿ ಇವತ್ತು ಅದು ಕಾಲ ಕೂಡ ಬಂತು. ಅವ್ರದ್ದು ಸಮಾಧಿ ನೋಡಿ ಒಂಥರ ಬಾವುಕ್ಲೆ ಆದೆ ನಾನು. ಯಾಕೆಂದ್ರೆ ಈ ತರ ಒಬ್ಬ ಮಗನೂ ಇದಾರ ಪ್ರಪಂಚದಲ್ಲಿ. ನಿಜವಾಗ್ಲೂ ತಾಯಿಗೆ ಒಂದು ಗುಡಿ ಕಟ್ಟಿರೋದು ಅಂದ್ರೆ ನಮ್ಮ ವಾಟಲ್ ಸಾಹೇಬ್ರು, ಎರಡನೇವರು ವಿನೋದ್ ಸರ್ ಅಂತ ಹೇಳ್ಬೋದು. ಅಲ್ಲಿ ನೋಡ್ಬಿಟ್ಟು ನಿಜವಾಗ್ಲೂ ಅಲ್ಲಿ ಎಲ್ಲಾ ತಾಯಿಗೂ ಈ ತರ ಮಕ್ಳು ಈ ತರ ಮಕ್ಳು ತಾಯಿಗೆ ಹುಟ್ಟಿದ್ರೆ ನಿಜವಾಗ್ಲೂ ಅವ್ರಿಗಾಗ ಸಂತೋಷ. ಅವರು ನೋಡಿ, ಅವ್ರು ಇಲ್ಲ ಅಂದ್ರು ಜೀವಂತವಾಗಿ ಇರಂಗೆ ಮಾಡಿದ್ದಾರೆ. ಅದು ಅವರು ಆರಂಭದಿಂದ ಏನೇನು ಸಿನಿಮಾಗಳಲ್ಲಿ ಮಾಡಿ. ವಿಳಾಸ ಹೇಳ್ಬಿಡ್ತೀನಿ ಸ್ನೇಹಿತರೆ ನಿಮಗೆ. ಬೆಂಗಳೂರು ನೆಲಮಂಗಲ ಟೋಲ್ ಇದೆ ನೋಡಿ, ಅಲ್ಲಿಂದ ಕುಣಿಗಲ್ ರೋಡ್ ಮಾರ್ಗವಾಗಿ ಬರಬೇಕು. ಸುಮಾರು 15 ಕಿಲೋಮೀಟರ್ ದೂರ ಇದೆ. ಇಲ್ಲಿಂದ ಬಸ್ ಕಮ್ಮಿ, ಆದರೆ ರೋಡಲ್ಲಿ ಬರ್ತಾ ಇದ್ರೆ ಆಟೋಗಳು ಬರ್ತವೆ. ಸುಮಾರು ನೆಲಮಂಗಲ ಟೋಲಿಂದ ಸುಮಾರು 30 ರೂಪಾಯಿ ತೊಗೊಂತಾರೆ ಆಟೋ ಚಾರ್ಜಿಗೆ. ಬಸ್ಗಳು ತುಂಬ ಇರ್ತವೆ. ಇದ್ರೆ ನಾನು ಅಷ್ಟು ದೂರದಿಂದ ಸುಮಾರು 200 ಕಿಲೋಮೀಟರ್ ದೂರದಿಂದ ಬಂದು ಈ ವಿಡಿಯೋ ಮಾಡಿದ್ದೇನೆ ನಿಮ್ಮ ಸ್ನೇಹಕ್ಕಾಗಿ. ನಾನು ನಿಮ್ಮ DK ಫ್ರಮ್ ಚಿತ್ರದುರ್ಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ವಿಡಿಯೋ ನೀವು ಮುಂಚೆ ನೋಡಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ.